ಹಲೋ ವೀಕ್ಷಕರೇ, ಬನ್ನಿ ಇವತ್ತು ನಾವು ಕಾರ್ನ್ ಫ್ರೈಡ್ ರೈಸ್ ಮಾಡೋಣಂತೆ. ಕಾರ್ನ್ ಫ್ರೈಡ್ ರೈಸ್ ಮಾಡೋದು ತುಂಬ ಈಸಿ ಇದೆ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಒಂದು ಕುಕ್ಕರ್ ತೊಗೊಳ್ಳಿ. ಆ ಕುಕ್ಕರ್ಗೆ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಎಣ್ಣೆ ಕಾದ್ಮೇಲೆ ಅದಕ್ಕೆ ನೀವು 1 ಸ್ಪೂನಷ್ಟು ಜೀರಿಗೆ ಹಾಕಿ. ಜೀರಿಗೆ ಹಾಕಿದ್ಮೇಲೆ ಅದೊಂಚೂರು ಚಿಟಪಟ ಅಂತ ಇದೆ ಅನ್ನೋವಾಗ ಎಲ್ಲ ಬೇಕಾಗಿರೋ ಸ್ಪೈಸಸ್ ಎಲ್ಲ ಹಾಕ್ರಿ. ಅದರಲ್ಲಿ ಪಲಾವ್ ಎಲೆ ಒಂದು ಅರ್ಧ ಇಂಚಷ್ಟು ನಾನು ಸಿನಮನ್ ಹಾಕಿದ್ದೀನಿ, ಚಕ್ಕೆ, ಆಮೇಲೆ ಲವಂಗ ಒಂದು 4-5 ಮೆಣಸುಕಾಳು, ಆಮೇಲೆ ಸ್ಲಿಟ್ ಮಾಡಿರೋ ಅಂಥ ಅಂದರೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಮೆಣಸಿನಕಾಯಿ 3. ಅದ್ರ ಜೊತೆ ಒಂದು ಮೀಡಿಯಮ್ ಸೈಜಿಂದು ಒಂದು 3ರಿಂದ 4 ಈರುಳ್ಳಿ. ಆ ಈರುಳ್ಳಿನೆಲ್ಲ ಸಣ್ಣಗೆ ಹೆಚ್ಕೊಂಡು ಅದನ್ನು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟ್ರಾನ್ಸ್ಲೂಸೆಂಟ್ ಕಲರ್ ಅಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ, ಆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಎಣ್ಣೆಯಲ್ಲಿ. ಅದೆಲ್ಲ ಮಿಕ್ಸ್ ಆಗಿ ಅದು ಬೆಂದಿದೆ ಅಂತ ಗೊತ್ತಾದಮೇಲೆ ನಾವು ಅದಕ್ಕೆ ಕಾರ್ನ್ ಹಾಕೋಣಂತೆ. ಇದು ಸ್ವೀಟ್ ಕಾರ್ನ್. ಇದು ನಾನು ಮನೆಯಲ್ಲೇ ಆ ಫುಲ್ ಕಾರ್ನ್ ತಂದು ಬಿಡಿಸಿ ಮಾಡಿರೋ ಅಂಥದ್ದು. ನೀವು ಫ್ರೋಝನ್ ಕಾರ್ನ್ ಬೇಕಾದರೂ ತೊಗೋಬೋದು. ಫ್ರೋಝನ್ ಕಾರ್ನ್ಗಿನ್ನ ಈ ಕಾರ್ನ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ ಅಂತ ನಾನು ಇದನ್ನು ತೊಗೊಳ್ತೀನಿ. ಒಂದು 3/4 ಕಪ್ಪಷ್ಟು ಕಾರ್ನ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೇಕು. ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಉಪ್ಪು ತಿನ್ನಲ್ಲ, ಹಾಗಾಗಿ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಸಾಕಾಗುತ್ತೆ ಇಷ್ಟೆಲ್ಲ ಆದಮೇಲೆ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟಮೇಲೆ 1.5 ಕಪ್ಪಷ್ಟು ಅಕ್ಕಿ ನಾನು ತೊಗೊಂಡಿರೋದಿಲ್ಲಿ. ಅದನ್ನು ಮುಂಚೆನೇ ತೊಳೆದು ಚೆನ್ನಾಗಿ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ದ್ಯಾಟ್ ನಮಗೆ ಕುಕ್ಕರ್ 2 ವಿಸಲ್ ಮಾತ್ರ ಸಾಕಾಗುತ್ತೆ, ಅದಕ್ಕೋಸ್ಕರ ನೆನೆಸಿಟ್ಟಿದ್ದೆ ನಾನು. ಆಮೇಲೆ ನಾನು ಯಾವಾಗಲೂ ಅನ್ನ ಮಾಡಬೇಕಾದ್ರೆ 1 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ಪು ನೀರು ಹಾಕ್ತೀನಿ. ಸೊ ಇಲ್ಲಿ 1.5 ಕಪ್ ತೊಗೊಂಡಿದ್ದೀನಲ್ಲ ಅಕ್ಕಿ, ಅದಕ್ಕೆ 3 ಕಪ್ ನೀರು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿ ಬರೋವರೆಗೂ ಇದನ್ನು ನಾವು ಸ್ಟವ್ ಮೇಲೆ ದೊಡ್ಡ ಉರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ. ಇದೆಲ್ಲ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ, ಸೈಡಲ್ಲೆಲ್ಲ ಸಣ್ಣದು ಇದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಬಲ್ಸ್. ಆವಾಗ ಒಂದು ದೊಡ್ಡ ಸ್ಪೂನ್ ತುಪ್ಪ ಹಾಕಿ, ಆ ದೊಡ್ಡ ಸ್ಪೂನ್ ತುಪ್ಪ ಹಾಕಿ ಇದನ್ನು ಮುಚ್ಚಿಟ್ಟ ಮೇಲೆ ನಿಮಗೆ 2 ವಿಸಲ್ ಬರುತ್ತೆ. 2 ವಿಸಲ್ ಬಂದ ತಕ್ಷಣ ಎಲ್ಲ ಚೆನ್ನಾಗಿ ಬೆಂದು ಸೂಪರಾಗಿ ಕಾರ್ನ್ ಫ್ರೈಡ್ ರೈಸ್ ರೆಡಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಬೇಕಾಗಿರೋವಂಥ ಕಾರ್ನ್ ಫ್ರೈಡ್ ರೈಸ್ ರೆಡಿ ಇರುತ್ತೆ. ತಣ್ಣಗಾದಮೇಲೆ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ತಣ್ಣಗಾದಮೇಲೆ ಮುಚ್ಚಳ ತೆಗೆದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಡಬ್ಬಿಗೆ ಪ್ಯಾಕ್ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದರಲ್ಲೇನು ಮಸಾಲೆ ಪದಾರ್ಥ ಅದೆಲ್ಲ ಜಾಸ್ತಿ ಇಲ್ಲ ಅಲ್ವಾ. ಸೊ ಅವರಿಗೆ ಸ್ಟಮಕ್ ಮೇಲೂ ತುಂಬ ಸಾಫ್ಟಾಗಿರುತ್ತೆ. ಇದನ್ನು ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ.